ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಗಾಡಿ ಹತ್ರ ಹೋದೆ. ಗಾಡಿ ಎತ್ಕೊಂಡು ನಮ್ಮ ಡ್ರೈವರು ಬಂದರು. ಅವ್ರಿಗೂ ಬಂಕ್ ಹತ್ರ ಬನ್ನಿ ಅಂತ ಹೇಳಿ ಪೀಣ್ಯ ಬಂಕಿಗೆ ಹೋದೋ. ಬಂಕಿಗೆ ಹೋಗಿ 2 ಗಾಡಿಗೂ ಡೀಸೆಲ್ ಹಾಕ್ಸ್ಕೊಂಡು, ಆ ಗಾಡಿ ಫಸ್ಟೇ ಲೋಡ್ ಆಗಿತ್ತು ಸ್ವಲ್ಪ. ಅಲ್ಲಿಂದ ಯಶವಂತಪುರ ಹೋಗಬೇಕಾಗಿತ್ತು. ಬೊಲೆರೋನ ಯಶವಂತಪುರಕ್ಕೆ ಹೋಗಿ ಅಂತ ಹೇಳಿ ನಾನು ಪೀಣ್ಯಕ್ಕೆ ಹೋದೆ. ಪೀಣ್ಯದಲ್ಲಿ ಬೇರೆ ಕಡೆ ಲೋಡು, ಇದು ಹೊಸ ಪಾಯಿಂಟು. ಅಲ್ಲಿ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ಯಾರೆಲ್ಗಳು 9 ಬ್ಯಾರೆಲ್ ಹಾಕಿದ್ರು. ಅದನ್ನು ಹಾಕ್ಕೊಂಡು ಗೊರಗುಂಟೆಪಾಳ್ಯ ಬಂದೆ. ಗೊರಗುಂಟೆಪಾಳ್ಯ ಬಂದರೆ ಜಾಮು. ಅಲ್ಲಿಂದ ಸೀದಾ ಯಶವಂತಪುರ ಹೋದೆ. ಯಶವಂತಪುರ ಹೆಂಗೆ ಹೋದೆ ಅಂದರೆ, ಅಲ್ಲಿ ಬಿಲ್ ಎಕ್ಸ್ಚೇಂಜ್ ಮಾಡಬೇಕಾಯಿತು. ಬಿಲ್ ಎಕ್ಸ್ಚೇಂಜ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಫ್ರೆಂಡವರು ಒಬ್ಬರು ಊಟ ತೊಗೊಬಂದು ಕೊಟ್ಟರು. ಅಲ್ಲಿ ದೇವ್ರ ಪ್ರಸಾದ ಕೊಡ್ತಾಯಿದ್ರು, ತಿನ್ನು ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ತಿನ್ಕೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಬಿಲ್ ತಂದು ಕೊಟ್ಟರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ನಮ್ಮ ಬುಲೆರೋ ಅಲ್ಲೇ ಲೋಡ್ ಆಗ್ತಾಯಿತ್ತು. ಸರಿ ಲೋಡ್ ಮಾಡ್ಕೊಂಬನ್ನಿ, ನಿಧಾನಕ್ಕೆ ಹೋಗ್ತಾಯಿರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ. ಸರಿ ಆಯಿತು ಅಂತ ಹೋಗ್ತಾ ಇರ್ಬೇಕಾರೆ ಹಂಗೆ ಇನ್ನೇನು ಗೊರಗುಂಟೆಪಾಳ್ಯ ಹೋಗೋದು ಅಂತೇಳಿ ಮೇಕ್ರಿ ಸರ್ಕಲ್ ಮೇಲೆ ಹೋಗೋಣ ಅಂತ ಮೇಕ್ರಿ ಸರ್ಕಲ್ ಮೇಲೆ ಹೋಗ್ತಾಯಿದ್ದೆ. ನಮ್ಮ ಡ್ರೈವರ್ಗೂ ಫೋನ್ ಮಾಡಿ ಹೇಳಿದೆ, ಹಿಂಗೆ ಮೇಕ್ರಿ ಸರ್ಕಲ್ ಮೇಲೆ ಬಂದುಬಿಡಿ ಅಥವಾ ಹಿಂಗೆ ಹೋಗೋಣ ಅಂತ. ಸರಿ ಆಯಿತು ಅಂತ ಹೋಗ್ತಾಯಿದ್ರೆ ಫುಲ್ಲು ಜಾಮು. ಸುಮ್ಮನೆ ಏನಕ್ಕಾದ್ರೂ ಬಂದು ಅನಿಸ್ಬಿಡ್ತು. ಸಕ್ಕತ್ತು ಬೇಜಾರಾಯಿತು. ಸರಿ ಆಯಿತು ಅಂತ ಅಲ್ಲೇ ಹೋಗ್ತಾಯಿದ್ದೆ. ಅಲ್ಲಿಂದ ಹೆಬ್ಬಾಳ ಹೋದೆ. ಹೆಬ್ಬಾಳ ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ಸೇಮ್ ಅಲ್ಲೂ ಜಾಮೆ. ಅಲ್ಲಿಂದ ಹಿಂಗೆ ಯಲಹಂಕ ಕಡೆ ಹೊರಟೆ. ಲೋಡ್ ಬಂದು ಚಿಕ್ಕಬಳ್ಳಾಪುರಕ್ಕೆ ಇದ್ದಿದ್ದು. 2 ಗಾಡಿ ಒಂದೇ ಕಡೆ ಇತ್ತು. ಸರಿ ಆಯಿತು ಅಂತ ಹೊರಟೆ. ಹೋಗ್ತಾ ಇದ್ದೆ, ದೇವನಹಳ್ಳಿ ಟೋಲ್ ಬಂತು. ಅಲ್ಲಿ ಬುಲೆರೋಗೆ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿರಲಿಲ್ಲ. ಸರಿ ಆಯಿತು ಅಂತ ಆ ಗಾಡಿಗೆ ಹಂಗೆ ರೀಚಾರ್ಜ್ ಮಾಡಿದೆ. ಅದು ಇಮಿಡಿಯೇಟ್ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿಂದ ಆ್ಯಕ್ಟಿವೇಟ್ ಆಯಿತು. ಅಲ್ಲಿಂದ ಹೋಗ್ತಾ ಇದ್ದಂಗೆ 2 ಗಾಡಿ ಒಂದೇ ಕಡೆ ಅನ್ಲೋಡ್ ಪಾಯಿಂಟ್ ಇದ್ದಿದ್ದು. ಸರಿ ಆಯಿತು ಅಂತ ಅಲ್ಲಿಂದ ಇಬ್ಬರು ಅನ್ಲೋಡ್ ಪಾಯಿಂಟ್ಗೆ ಹೋದ್ವಿ. ಅನ್ಲೋಡ್ ಪಾಯಿಂಟ್ಗೆ ಹೋಗಿದ ತಕ್ಷಣ ಬುಲೆರೋನೇ ಫಸ್ಟ್ ಅನ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಆ ಗಾಡಿನೇ ಬಿಟ್ಟು. ಯಾಕಂದರೆ ಅದರಲ್ಲಿ ಪೌಡ್ರ್ ಇತ್ತು ಸ್ವಲ್ಪ. ಆಮೇಲೆ ಮಳೆ ಬರೋ ಥರ ಇತ್ತು. ಸುಮ್ಮನೆ ಮಳೆ ಬಂದರೆ ಹಿಂಸೆ ಅಂದ್ಬಿಟ್ಟು ಫಸ್ಟ್ ಪೌಡ್ರ್ ಇಳಿಸ್ಬಿಟ್ರಿ ಅಂದ್ಬಿಟ್ಟು ಆ ಗಾಡಿ ಅನ್ಲೋಡ್ ಮಾಡಿಸಿದ್ರು. ಅದಾದಮೇಲೆ ಫ್ಯಾಕ್ಟ್ರಿ ಒಳಗೆ ಮಾಡ್ಕೊಂಬರೋಣ ಅಂತ ಒಳಗಡೆ ಹೋದೆ. ಇದೇನೋ ಮೆಡಿಷನ್ಗೆ ಹೋಗೋದಂತೆ, ಇದು ಏನು ಅಂತ ಗೊತ್ತಿಲ್ಲ, ಈ ಥರ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ನನ್ನ ಗಾಡಿ ಹತ್ರ ಬಂದೆ. ನನ್ನ ಗಾಡಿ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನೆಲ್ಲ ಬ್ಯಾರೆಲ್ಗಳು ಇಳಿಸ್ತಾಯಿದ್ರು. ಅವೆಲ್ಲ ಇಳಿಸಾದ್ಮೇಲೆ ಅಲ್ಲಿ ರಿಸೀವ್ಡ್ ಇಸ್ಕೊಂಡು ಅಲ್ಲಿಂದ ಬಿಟ್ಟು. ಫಸ್ಟ್ ಟೈಮ್ ನಮ್ಮ ಗಾಡಿಗಳು 2 ಒಂದೇ ಕಡೆ ಲೋಡ್ ಆಗಿರೋದು. ಅಂದರೆ ಫ್ಯಾಕ್ಟ್ರಿಗಳಿಗೆ. ಸಣ್ಣ ಪುಟ್ಟ ಲೋಕಲ್ ಬಾಡಿಗಳಲ್ಲಿ 2 ಗಾಡಿ ಒಂದೇ ಸತಿ ಹೋಗವೆ. ಆದರೆ ಕಂಪ್ನಿಗಳ ಬಾಡಿಗೆ ಅಂದರೆ ಇದೇ ಫಸ್ಟ್ ಟೈಮ್ ಹೋಗಿರೋದು. ಅಲ್ಲಿಂದ ಬುಲೆರೋ ಹಂಗೆ 1-2 ವೀಡಿಯೋ ಮಾಡೋಣ ಅಂತ 1-2 ವೀಡಿಯೋ ಮಾಡಿಕೊಂಡು ಬರ್ತಾಯಿದ್ದೆ. ಒಂದು ವೀಡಿಯೋ ನಂಗೆ ಇಷ್ಟ ಆಯಿತು. ಹೆಂಗೈತೆ ಅಂತ ನೀವು ಹೇಳಿ. ಕನಸಲ್ಲಿ ಕಂಡ ನಂತರ ಭಯವೆಲ್ಲ ಮಾಯವಾಗಿದೆ. ನನವನ್ನು ತುಂಬಿಕೊಳ್ಳಲು ಹೃದಯನೂ ಸಾಲದಾಗಿದೆ. ಮೊದಲೇನೆ ಹೇಳಿ ಬಿಡುವೆನು, ನನಗಂತೂ ಪ್ರೀತಿಯಾಗಿದೆ. ಅಲಿಮಾರಿಯಾದ ಜೀವದ ಮನವೀಗ ಸೂರೆಯಾಗಿದೆ. ಉಳಿತಾಯ ಇಲ್ಲದಿದ್ದರೂ ಒಲವೊಂದೇ ಆಸ್ತಿಯಾಗಿ. ನಮ್ಮಂಥ ಚಿಕ್ಕ ಗಾಡಿಗಳವ್ರಿಗೆ ವೀಡಿಯೋಗಳು ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ಒಬ್ಬೊಬ್ಬರೇ ಡ್ರೈವರ್ಗಳು ಇರ್ತೀವಿ. ಎಲ್ಲೋ ಈ ಥರ 2 ಗಾಡಿ ಒಟ್ಟಿಗೆ ಹೋದಾಗ ಮಾತ್ರ ವೀಡಿಯೋ ಮಾಡ್ಬೋದು ಅಷ್ಟೇ. ದೊಡ್ಡ ಗಾಡಿ ಲಾಂಗ್ ಹೋಗೋರಾದರೆ ಬೇರೆ ಗಾಡಿಗಳವ್ರ ಜೊತೆ ಹೋಗಿ ವೀಡಿಯೋಗಳು ಮಾಡ್ತಾರೆ. ಬಟ್ ನಾವು ಹಂಗೆ ಫ್ರೀ ಹಿಂಗೆ ಹೋಗ್ತಿದ್ವಲ್ಲ ಅಂತ ವೀಡಿಯೋ ಮಾಡ್ಕೊಂಡು ಟೋಲ್ ಹತ್ರ ಬಂದೆ. ಅಲ್ಲಿಂದ ದೇವನಹಳ್ಳಿ ಟೋಲ್ ಎಲ್ಲ ಪಾಸ್ ಮಾಡಿ ಹೆಬ್ಬಾಳ ಕಡೆ ಹೊರಟು. ಅಲ್ಲಿಂದ ಸೀದಾ ಹೆಬ್ಬಾಳ ಬಂದರೆ, ಇಲ್ಲಿ ಮಾತ್ರ ನಾನು 4 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ಮಾತ್ರ ಯಾವತ್ತೂ ಫ್ರೀ ಇದ್ದಿದ್ದು ನಾನು ನೋಡೇ ಇಲ್ಲ. ಬೆಳಗ್ಗೆ ಟೈಮು 5:30-6 ಗಂಟೆ 7 ಗಂಟೆ ಲಾಸ್ಟು. ಅದಾದಮೇಲೆ ನಾವು ಯಾವಾಗ ಬಂದರೂ ಇಲ್ಲಿ ಜಾಮ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಗೊರಗುಂಟೆಪಾಳ್ಯ ಬಂದೆ. ಗೊರಗುಂಟೆಪಾಳ್ಯ ಬಂದರು, ಅಲ್ಲೂ ಅದೇ ಫುಲ್ಲು ಜಾಮು. ಸರಿ ಆಯಿತು ಅಂತ ಅದನ್ನೆಲ್ಲ ಪಾಸ್ ಮಾಡಿಕೊಂಡು ಲಗ್ಗೆರೆ ಹತ್ರ ಬರ್ತಾಯಿದ್ದೆ. ಈ ಗಾಡಿದೇನು ವೀಲ್ ಬೋಟ್ ಲೂಸ್ ಆಗೈತೆ ಅಂದ್ಕೊಂಡೆ ನಾನು ಹಿಂದೆಯಿಂದ ನೋಡಿ. ಪಾಪ ಆಕ್ಸಿಡೆಂಟ್ ಆಗಿತ್ತು ಯಾರ್ದೋ, ಏನೋ ಪಾಪ ಬೇಜಾರಾಯಿತು. ಗಾಡಿ ಆಕ್ಸಿಡೆಂಟ್ ಆಗಿದ್ದು ನೋಡಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆ ಹತ್ರ ಬಂದೆ.
ಮನೆ ಹತ್ರ ಬಂದು ಸ್ಟೆಪ್ನಿ ಇದು ಟೈರ್ ಹಂಗೆ ಎತ್ತಿಟ್ಟಿದ್ದು, ಆಗಲೇ ಒಂದು ತಿಂಗಳಿಂದ ಹಂಗೆ ಇತ್ತು ಗಾಡೀಲಿ. ಸರಿ ಆಯಿತು ಅಂತ ಅದನ್ನೆಲ್ಲ ಫಿಟ್ ಮಾಡಿಕೊಂಡು ಟಾರ್ಪಲ್ಗಳು ಕಟ್ಟಿರಲಿಲ್ಲ ಮೇಲೆ, ಗಾಳಿಗೆ ಹಾರೋದು. ಸರಿ ಆಯಿತು ಅದನ್ನಾರು ಕಟ್ಟೋಣ ಅಂತ ಎಲ್ಲ ಅದನ್ನ ಮೇಲೆ ಎಕ್ಕಿ ಗಾಡಿ ಮೇಲೆ ಎಕ್ಕಿದೆ. ಗಾಡಿ ಮೇಲೆ ಎಕ್ಕಿ ಆ ಟಾರ್ಪಲ್ನೆಲ್ಲ ಕಟ್ಟಿದೆ. ಟಾರ್ಪಲ್ನೆಲ್ಲ ಕಟ್ಟಾದ್ಮೇಲೆ ಕೆಳಗಡೆ ಬಂದರೆ ಗಾಡಿ ಫುಲ್ ಗಲೀಜಾಗಿತ್ತು. ಒಂದು ವಾರದಿಂದ ಗಾಡಿ ಕ್ಲೀನ್ ಮಾಡಿರಲಿಲ್ಲ. ಸರಿ ಗಾಡಿನಾರ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅವೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು ಮೊಬೈಲ್ ಹೋಲ್ಡ್ರು ಕಟ್ಟಾಗ್ಬಿಟ್ಟಿತ್ತು. ಕಿತ್ತು ಬಿಸಾಕೋಣ ಅಂದ್ಬಿಟ್ಟು ಕಿತ್ತಿದ್ರೆ ಅದೇನು ಟ್ರೈ ಮಾಡಿದ್ರು ಬರಲಿಲ್ಲ. ಸ್ಟ್ರಾಂಗಾಗಿ ಚೆನ್ನಾಗಿತ್ತು, ಮೊನ್ನೆ ಮುರಿದೋಯ್ತು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಕಿತ್ತು ಬಿಸಾಕಿ ಗಾಡಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಓಡ್ರು ಕಿತ್ತಿದ್ದು ಗಮ್ಮು ಹೋಗ್ತಾನೆ ಇರಲಿಲ್ಲ. ಹಂಗೆ ಮಾಡಿ ಸ್ವಲ್ಪ ಶಾಂಪು ಗಿಂಪು ಹಾಕಿ ಎಲ್ಲ ಕ್ಲೀನ್ ಮಾಡಿದೆ. ಸರಿ ಆಯಿತು ಅಂದ್ಬಿಟ್ಟು ಗಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ. ಗಾಡಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಒಂದೆರಡು ಫೋಟೋಗಳು ತೆಗೆಯೋಣ ಅಂದ್ಬಿಟ್ಟು ಗಾಡಿದು ಒಂದೆರಡು ಫೋಟೋ ವೀಡಿಯೋಗಳು ಮಾಡಿಕೊಂಡೆ. ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ರೆಡಿ ಆದೆ. ಯಾಕಂದರೆ ನನ್ನ ಫ್ರೆಂಡ್ ಫೋನ್ ಮಾಡಿದರು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿಂದ ಗಾಡಿ ಎಲ್ಲ ಹತ್ರ ಹೋಗೋಣ ಅಂತ ಬೈಕ್ ಎತ್ಕೊಳ್ಳೋಣ ಅಂತ ಬೈಕ್ ಹತ್ರ ಬಂದರೆ ಯಾಕೋ ಆ್ಯಕ್ಟಿವ್ ಸ್ಟಾರ್ಟ್ ಆಗಲಿಲ್ಲ. ಬ್ಯಾಟ್ರಿ ಡೌನ್ ಆಗೈತೆ ಏನು ಅಂತ ಗೊತ್ತಾಗಲಿಲ್ಲ. ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ ಹೋಗಿದ್ದೆ, ಅವಾಗ ಸ್ಟಾರ್ಟ್ ಆಗಿತ್ತು. ಈಗ ಯಾಕೋ ಸ್ಟಾರ್ಟ್ ಆಯ್ತಿರಲಿಲ್ಲ. ಸರಿ ಆಯಿತು ಅಂತ ಫ್ರೆಂಡಿಗೆ ಫೋನ್ ಮಾಡಿ ಅವನ ಗಾಡಿಯಲ್ಲೇ ಹೋಗೋಣ ಅಂತ 3 ಜನನೂ ಒಂದೇ ಗಾಡೀಲಿ ಹೋದೋ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತ ಅಲ್ಲೇ ಕೂತ್ಕೊಂಡು, ಅಲ್ಲೇ ಪಕ್ಕದಲ್ಲಿ ಒಂದು ಷಣ್ಮಹಾತ್ಮನ ದೇವಸ್ಥಾನ ಇತ್ತು, ಅಲ್ಲೂ ಹೋಗ್ಬಿಟ್ಟು ಹಂಗೆ ಕೈ ಮುಕ್ಕೊಂಡು ಅಲ್ಲಿಂದ ಮನೆ ಕಡೆ ಬಂದು. Thank you.